ಬೆಂಗಳೂರು ಸ್ಯಾಟಲೈಟ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಬ್ರೇಕ್ ಫೇಲ್ ಆಗಿದ್ದ ಟ್ಯಾಂಕರ್ನಿಂದಾಗಿ ಈ ಅವಘಡ ಸಂಭವಿಸಿದೆ. ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು. ಬ್ರೇಕ್ ಫೇಲ್ ಆಗಿ 5-6 ವಾಹನಗಳಿಗೆ ಏಕಕಾಲದಲ್ಲಿ ಟ್ಯಾಂಕರ್ ಡಿಕ್ಕಿಯನ್ನ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಘಟನಾ ಸ್ಥಳಕ್ಕೆ ಬ್ಯಾಟರಾಯನಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸರಣಿ ಅಪಘಾತ ನಡೆದಿದೆ ಅಂತ. 5-6 ವಾಹನಗಳಿಗೆ ಒಂದೇ ಒಂದು ಟ್ಯಾಂಕರ್ ಡಿಕ್ಕಿಯನ್ನ ಹೊಡೆದಿದೆ. ಒಂದರ ಹಿಂದೆ ಒಂದು ವಾಹನಗಳು ಡಿಕ್ಕಿ ಹೊಡೆದು ನಿಂತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರ್ ಆಗಿರಬಹುದು ಅಥವಾ ಟ್ಯಾಂಕರ್ ಆಗಿರಬಹುದು, ಒಂದಕ್ಕೆ ಒಂದು ಡಿಕ್ಕಿ ಹೊಡೆದು ನಿಂತಿರುವಂಥದ್ದು. ಏಕಾಏಕಿಯಾಗಿ ಬ್ರೇಕ್ ಫೇಲ್ ಆದ ಕಾರಣಕ್ಕೆ ಈ ರೀತಿಯ ಒಂದು ಸರಣಿ ಅಪಘಾತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಯಾವುದೇ ಪ್ರಾಣಾಪಾಯ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸರಣಿ ಅಪಘಾತ ನಡೆದಿದೆ ಇವತ್ತು ಮುಂಜಾನೆ 6 ಗಂಟೆಗೆ. ನಿಂತಿದ್ದಂತಹ ವಾಹನಗಳಿಗೆ ಟ್ಯಾಂಕರ್ ಡಿಕ್ಕಿ ಹೊಡೆದಿದ್ಯಾ ಅಥವಾ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬೈಕ್ಗಳು ಕೂಡ ಚಕ್ರಕ್ಕೆ ಸಿಲುಕಿಕೊಂಡಿದ್ದಾವೆ. ಅಪಾಯಗಳು ಹೆಚ್ಚಿತ್ತಾ? ಗಾಯಾಳುಗಳಿದ್ದಾರಾ? ಹೇಗೆ? ಪ್ರತಿ ಬೆಂಗಳೂರಿನ ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಬೆಳಿಗ್ಗೆ 6:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಮಿನಿ ಟ್ಯಾಂಕರ್ ಏನಿರುತ್ತೆ, ಇದು ಮಿನಿ ಟ್ಯಾಂಕರ್ ಹೊಸಗುಡ್ಡಳ್ಳಿ ಮಾರ್ಗವಾಗಿ ಸ್ಯಾಟಲೈಟ್ ನ ಮೂಲಕವಾಗಿ ನಾಯಂಡಹಳ್ಳಿ ಮಾರ್ಗದಲ್ಲಿ ಸಂಚರಿಸುತ್ತಿರುತ್ತೆ. ಈ ಸಂದರ್ಭದಲ್ಲಿ ಏಕಾಏಕಿ ಬ್ರೇಕ್ ಫೇಲ್ಯೂರ್ ಆದಂತಹ ಪರಿಣಾಮ ಸರಣಿ ಅಪಘಾತ ಆಗಿರುವಂತದ್ದು. ಮುಮ್ಮದಿ ಇರುವಂತಹ 2 ದ್ವಿಚಕ್ರ ವಾಹನಗಳಿಗೂ ಕೂಡ ಮಿನಿ ಟ್ಯಾಂಕರ್ ಡಿಕ್ಕಿ ಆಗಿರುವಂತದ್ದು. ಪರಿಣಾಮ ದ್ವಿಚಕ್ರ ವಾಹನದಲ್ಲಿ ಇದ್ದಂತಹ ಬೈಕ್ ಸವಾರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲೂ ಕೂಡ ಹಿಂಬದಿ ಕೂತಿದ್ದಂತಹ ಓರ್ವ ಮಹಿಳೆಗೆ, ಆಕೆಗೆ ಬೆನ್ನಿನ ಭಾಗಕ್ಕೆ ಗಂಭೀರವಾದಂತಹ ಗಾಯ ಆಗಿರೋದ್ರ ಹಿನ್ನೆಲೆಯಲ್ಲಿ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಸಿಗ್ನಲ್ ಬಿಟ್ಟು ಮೂವ್ಮೆಂಟ್ ಇದ್ದಂತ ರಸ್ತೆಯಲ್ಲಿ ಏಕಾಏಕಿ ಮಿನಿ ಟ್ಯಾಂಕರ್ ಬ್ರೇಕ್ ಫೇಲ್ಯೂರ್ ಆದಂತ ಪರಿಣಾಮ ಮಿನಿ ಟ್ಯಾಂಕರ್ ಹೋಗಿ ಮುಂದೆ ಇದ್ದಂತ ಬೈಕ್ಗೆ ಗುದ್ದಿ ನಂತರ ರಸ್ತೆ ಮಧ್ಯದಲ್ಲಿರುವಂತಹ ಡಿವೈಡರ್ಗೆ ಗುದ್ದುವಂತ ಕೆಲಸ ಆಗುತ್ತೆ. ನಂತರದಲ್ಲಿ ಮಿನಿ ಟ್ಯಾಂಕರ್ನ ಹಿಂಬದಿಯನ್ನ ಬರ್ತಿದ್ದಂತ ವೆಹಿಕಲ್ಗಳು ಸರಣಿ ಅಪಘಾತಗಳಾಗುವಂತದ್ದು. ಸುಮಾರು 5-6 ಗಾಡಿಗಳು ಡ್ಯಾಮೇಜ್ ಆಗಿರುವಂತದ್ದು. ಒಂದು ಆಟೋ, 2 ಟೂ ವೀಲರ್, ಮಿನಿ ಟ್ಯಾಂಕರ್ ಸೇರಿದಂತೆ ಒಟ್ಟು 5-6 ವೆಹಿಕಲ್ಗಳು ಘಟನೆಯಲ್ಲಿ ಡ್ಯಾಮೇಜ್ ಆಗಿರುವಂತದ್ದು. ಕೂಡಲೇ ಘಟನಾ ಸ್ಥಳಕ್ಕೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಮೇಲ್ನೋಟದ ಪರಿಶೀಲನೆಯಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಮಿನಿ ಟ್ಯಾಂಕರ್ ಚಾಲಕ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ಘಟನೆಗೆ ಏನ್ ಕಾರಣ ಅಂತೇಳಿ ನೋಡಿದಂತ ಸಂದರ್ಭದಲ್ಲಿ, ಜೊತೆಗೆ ವೆಹಿಕಲ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ವೆಹಿಕಲ್ ನಲ್ಲಿ ಅಂದ್ರೆ ಮಿನಿ ಟ್ಯಾಂಕರ್ ನಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿರುವಂತದ್ದು ಸದ್ಯ ಪೊಲೀಸ್ ಮೇಲ್ವಿಚಾರಣೆ ಅಂದ್ರೆ ಮೇಲ್ನೋಟದ ತನಿಖೆ ಇರುತ್ತೆ ಅದರಲ್ಲಿ ಗೊತ್ತಾಗಿರುವಂತದ್ದು. ಹೀಗಾಗಿ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಂದ್ರೆ ಟ್ಯಾಂಕರ್ ನ ಓಡಿಸ್ತಿದ್ದಂತ ಚಾಲಕ ಏನಿದ್ದಾನೆ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಜೊತೆಗೆ ಮುಮ್ಮದಿ ಆತ ಡಿಕ್ಕಿಯನ್ನ ಹೊಡೆದಂತ ಬೈಕ್ ಸವಾರರಿದ್ದಾರೆ, ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡ್ತಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬೆಂಗಳೂರು ಬೆಳಿಗ್ಗೆ ಈ ರೀತಿಯಂತ ಘಟನೆ ಆದಂತ ನಂತರದಲ್ಲಿ ಕೆಲ ಕಾಲ ಕನಿಷ್ಠ 45 ರಿಂದ 50 ನಿಮಿಷಗಳ ಕಾಲ ಸ್ಯಾಟಲೈಟ್ ನಿಂದ ಹಿಡಿದು ನಾಯಂಡಹಳ್ಳಿವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಕೂಡಲೇ ಪೊಲೀಸರು ಬಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಕ್ರೇನ್ ನ ಮೂಲಕವಾಗಿ ಅಪಘಾತ ಆಗಿದ್ದಂತ ವೆಹಿಕಲ್ ಗಳಿದ್ದಾವೆ ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಪೊಲೀಸ್ ಮಾಡಿರುವಂತದ್ದು. ಪ್ರೀತಿ, ಶಿವಕುಮಾರ್, ಟ್ಯಾಂಕರ್ ಚಾಲಕ ಹಾಗೇನೆ ಬೈಕ್ ಸವಾರರಿಗೂ ಕೂಡ ಗಾಯಗಳಾಗಿದೆ ಅಂತ ಹೇಳಿದ್ರಿ. ಗಾಯಾಳುಗಳ ಸ್ಥಿತಿ ಸದ್ಯ ಹೇಗಿದೆ? ಪ್ರತಿ ಘಟನೆಯಲ್ಲಿ 5-6 ಗಾಡಿಗಳು ಡ್ಯಾಮೇಜ್ ಆದ್ರೂ ಕೂಡ ಯಾರಿಗೂ ಕೂಡ ಪ್ರಾಣಾಪಾಯಕ್ಕೆ ಏನು ತೊಂದರೆ ಇಲ್ಲ. ಸದ್ಯ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮುಂಬದಿ ಇದ್ದಂತ ಟೂ ವೀಲರ್ ಏನಿದೆ ಅಂದ್ರೆ ಆ ಮಿನಿ ಟ್ಯಾಂಕರ್ ನ
ಚಕ್ರದಡಿ ಸಿಲ್ಕೊಂಡಿರುವಂತಹ ವೆಹಿಕಲ್ ಏನಿದೆ ಅದರ ಹಿಂದೆ ಕೂತಿದ್ದಂತ ಓರ್ವ ಮಹಿಳೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಆಕೆಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಏಟಾಗಿದೆ. ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರೆ ಆಕೆಯ ಪ್ರಾಣಾಪಾಯಕ್ಕೂ ಕೂಡ ಏನು ತೊಂದರೆ ಇಲ್ಲ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಅಂದ್ರೆ 5-6 ವೆಹಿಕಲ್ಗಳು ಡ್ಯಾಮೇಜ್ ಆದ್ರೂ ಕೂಡ ಇಬ್ಬರು 2 ವೀಲರ್ ನ ಅಲ್ಲಿದ್ದಂತವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಜೊತೆಗೆ ಮಿನಿ ಟ್ಯಾಂಕರ್ ನ ಚಾಲಕನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.